ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ರಂಗೋಲಿಯಿಂದ, ಇದು ಒಂದು ಸಣ್ಣದಾದ ರಂಗೋಲಿ. ಈ ವ್ಲಾಗ್ ಕೂಡ ತುಂಬ ಲೆಂತಿಯಾಗಿರಲ್ಲ, ಜಸ್ಟ್ ಸಣ್ಣದಾದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರಂಗೋಲಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಈ ರಂಗೋಲಿ ವಿಡಿಯೋನ ಪೂರ್ತಿ ನೋಡಿ, ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ನಾನು ಮಧ್ಯಾಹ್ನದ ಅಡುಗೆನ ಶುರು ಮಾಡ್ತಾಯಿದ್ದೀನಿ. ಸೊ ಏನು ಮಾಡ್ತಾಯಿದ್ದೀನಿ ಇವತ್ತು ಅಂದರೆ ಎಣ್ಣೆ ಬದನೆಕಾಯಿ ಸಾರು ಮಾಡ್ತಾಯಿದ್ದೀನಿ. ಸಾರು ಗೊಜ್ಜು ಏನಾದರೂ ಹೇಳ್ಬೋದು. ಸೊ ಇವಾಗ ಮೊದಲಿಗೆ ಈರುಳ್ಳಿನೆಲ್ಲ ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ. ಇದಕ್ಕೆ ಮುಂಚೆ ಕೂಡ ನಾನು ತುಂಬ ಸರಿ ಶೇರ್ ಮಾಡಿದ್ದೀನಿ ಎಣ್ಣೆ ಬದನೆಕಾಯಿ. ಸೊ ಮತ್ತೆ ಏನಕ್ಕೆ ಶೇರ್ ಮಾಡೋದು ಅಂದರೆ, ಹೊಸ್ದಾಗಿ ನೋಡೋವಂಥ ಸಬ್ಸ್ಕ್ರೈಬರ್ಸ್ ಏನಿರ್ತಾರೆ, ತುಂಬ ಜನ ಹಳೆ ವೀಡಿಯೋಸ್ ನೋಡೋದಿಲ್ಲ. ಹಾಗಾಗಿ ಅವರೆಲ್ಲ ನೋಡಲಿ ಅನ್ನೋದಕ್ಕೋಸ್ಕರನೇ ನಾನು ಮತ್ತೆ ಶೇರ್ ಮಾಡ್ತಾ ಇರೋದು. ಸೊ ಇವಾಗ ನೋಡಿ, ಈರುಳ್ಳಿನೆಲ್ಲ ಈ ರೀತಿ ಚಾಪ್ ಮಾಡ್ಕೊತಾ ಇದ್ದೀನಿ. ಮಧ್ಯದ ಭಾಗ ಏನಿದೆ ನೋಡಿ ಈರುಳ್ಳಿದು, ಅದನ್ನು ಯಾವಾಗೂ ತೆಗಿಬೇಕು. ಇಲ್ಲ ಅಂತಂದರೆ ಗಂಡಸರಿಗೆ ತೊಂದರೆ ಆಗುತ್ತೆ ಅಂತ ನಮ್ಮ ಅತ್ತೆ ಹೇಳೋರು ಯಾವಾಗೂ. ಸೊ ಹಾಗಾಗಿ ನಾನು ಅದನ್ನು ಯಾವಾಗೂ ಹಾಕೋದಿಲ್ಲ. ಹಾಗೆ ಟೊಮೆಟೊಗೂ ಕೂಡ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ ಹೇಳ್ತಾರೆ. ಅದೇನು ಮಧ್ಯ ಭಾಗ ಇದೆ ನೋಡಿ, 2 ಭಾಗ ಕಟ್ ಮಾಡಿದ್ರೆ ಸೊ ಅದನ್ನು ತೆಗೆದು ಬಿಡಬೇಕು ಅಂತಾರೆ. ಸೊ ನಾನು ಟೊಮೆಟೊ ಕೂಡ ಅಷ್ಟೇ, ಅದನ್ನು ತೆಗೆದುಬಿಡ್ತೀನಿ, ಈರುಳ್ಳಿಗೂ ತೆಗಿತೀನಿ. ಸೊ ಇವಾಗ ಈರುಳ್ಳಿನ ಈ ರೀತಿ 4 ಭಾಗ ಕಟ್ ಮಾಡ್ಕೊತಾ ಇದ್ದೀನಿ, ರಫಾಗಿ ಚಾಪ್ ಮಾಡ್ತಾಯಿದ್ದೀನಿ. ಹಾಗೆ ಈ ಕಡೆ ನಾನು ಟೊಮೆಟೊ ಕೂಡ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ,
ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಸೊ ನಾನು ಹೇಳ್ದಂಗೆ ಟೊಮೆಟೊ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ. ಇದು ಬಂದು ನಾಟಿ ಟೊಮೆಟೊ ನಾನು ತೊಗೊಂಡಿರುವಂಥದ್ದು. ಸೊ ಬದನೆಕಾಯಿಗೆ ಯಾವಾಗಲೂ ಒಂಚೂರು ಹುಳಿ ಮುಂದಾಗಿರಬೇಕು. ಸೊ ಹಾಗಾಗಿ ನಾನು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ನೀವೇನಾದರೂ ಇನ್ ಕೇಸ್ ಫಾರ್ಮ್ ಟೊಮೆಟೊ ತೊಗೊಂಡ್ರೆ ಒಂಚೂರು ಹುಣಸೆಹಣ್ಣು ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಬದನೆಕಾಯಿಗೆ ಯಾವಾಗೂ ಸ್ವಲ್ಪ ಹುಣಸೆಹಣ್ಣು ಅಥವಾ ಹುಳಿ ಸ್ವಲ್ಪ ಜಾಸ್ತಿ ಇರಬೇಕು, ಆವಾಗ ಟೇಸ್ಟ್ ಜಾಸ್ತಿ. ಸೊ ಇವಾಗ ಬಂದುಬಿಟ್ಟು ನಾನು ಒಂದು ಬಾಣಲಿನ ಇಡ್ತಾಯಿದ್ದೀನಿ. ಬಾಣಲಿಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನೆಲ್ಲ ಹಾಕಿ ಇವಾಗ ಹುರ್ಕೋತೀನಿ. ಹಾಗೆ 1 ಇಂಚಷ್ಟು ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ. ಇದು ಎಣ್ಣೆ ಬದನೆಕಾಯಿಗೆ ಬೇಕಾಗಿರುವಂಥ ಮಸಾಲೆ. ಸೊ ಮೊದಲಿಗೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಎಲ್ಲ ಒಂಚೂರು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೆಟೊ ಎಲ್ಲ. ಸೊ ಇವಾಗ ಎಲ್ಲ ಆಗಿದೆ, ಒಂದು ಸೈಡ್ಗೆ ಇಟ್ಟಿದ್ದೀನಿ. ಈಗ ಇನ್ನೊಂದು ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಕೊಬ್ಬರಿನ ಒಂದು ಸ್ಪೂನಷ್ಟು ಅಂದರೆ ತುರಿದ್ರೆ 1 ಅಥವಾ 2 ಸ್ಪೂನ್ ಹಾಕ್ಬೋದು, ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ನಾನು ಯೂಶ್ವಲಿ ತುರಿಯಲ್ಲ, ಈ ರೀತಿ ಕಟ್ ಮಾಡ್ಕೋತೀನಿ. ಸೊ ಕೊಬ್ಬರಿನ ಮೊದಲಿಗೆ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಸೊ ಇವಾಗ ಹುರಿದಿದ್ದಾಗಿದೆ. ಈಗ ನಾನು ಒಂದು ಪ್ಲೇಟಲ್ಲಿ ಅದನ್ನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಖಾರ ಕೊಡುತ್ತೆ ನೋಡಿ, ಗುಂಟೂರು ಮೆಣಸಿನ್ಕಾಯಿ ಎರಡೂ ಕೂಡ. ಸೊ ಖಾರ ಕೊಡುವಂಥ ಮೆಣಸಿನ್ಕಾಯಿ ಹಾಗೆ ಕಲರ್ ಕೊಡುವಂಥ ಮೆಣಸಿನ್ಕಾಯಿ, ಬೇಡಿಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಡಿದ್ದೀನಿ. ಸೊ ಸಾರಿಗೆ ಒಂಚೂರು ಕಲರ್ ಕೊಡುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಬೇಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿರೋದು. ಸೊ ಇನ್ನೊಂದು ಗುಂಟೂರು ಮೆಣಸಿನ್ಕಾಯಿ ಏನಿದೆ ಅದು ಬಂದುಬಿಟ್ಟು ಖಾರಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ ಇವಾಗ ಮೆಣಸಿನ್ಕಾಯಿನೆಲ್ಲ ಹುರಿದಾಗಿದೆ, ಒಂದು ಪ್ಲೇಟಲ್ಲಿ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಾನು ಇಲ್ಲಿ ಕಡಲೆಕಾಯಿ ಬೀಜನ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಕಡಲೆಕಾಯಿ ಬೀಜ ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದು ಸಿಪ್ಪೆ ಬಿಡಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಹಸಿ ಇದ್ದರೆ ರುಚಿ ಅಷ್ಟು ಇರೋದಿಲ್ಲ. ಸೊ ಇವಾಗ ನೋಡಿ ನಾನು ಕೈ ಬಿಡದೆ ಫ್ರೈ ಮಾಡಿಕೊಂಡೆ, ಇವಾಗ ಈಸಿಯಾಗಿ ಸಿಪ್ಪೆ ಬಿಟ್ಕೊಂಡು ಬರ್ತಾಯಿದೆ. ಈಗ ಇದನ್ನೆಲ್ಲ ನಾನು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ತಣ್ಣಗೆ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗಿತೀನಿ. ಸೊ ಸಿಪ್ಪೆ ತೆಗೆದ್ರೆ ರುಚಿ ಚೆನ್ನಾಗಿರುತ್ತೆ, ಹಾಗಾಗಿ ಸಿಪ್ಪೆ ಸಮೇತ ಹಾಕಿದ್ರೆ ಅಷ್ಟು ಟೇಸ್ಟಿ ಅನಿಸಲ್ಲ. ಈಗ ನಾನು ಗ್ಯಾಸ್ನ ಆರಿಸ್ಬಿಟ್ಟು 2 ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡೆ. ಸೊ ಗ್ಯಾಸ್ ಆಲ್ರೆಡಿ ಬಾಣಲಿ ಬಿಸಿ ಇರುತ್ತಲ್ಲ, ಆ ಬಿಸಿನೇ ಸಾಕು ಎಳ್ಳಿಗೆ. ಸೊ ಇದು ಒಂದು ಸ್ವಲ್ಪ ಹುರ್ಕೋತಾ ಇದ್ದೀನಿ, ಆ ಬಿಸಿ ಆರೋ ತನಕ ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ. ಸೊ ಇವಾಗ ನೆಕ್ಸ್ಟು ನಾನು ಇಲ್ಲಿ ಕಡಲೆಕಾಯಿ ಬೀಜ ಸಿಪ್ಪೆನ ತೆಗಿತಾ ಇದ್ದೀನಿ. ಸೊ ಪೂರ್ತಿ ತೆಗ್ದಿದ್ದಾಗಿದೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಸೊ ಮಿಕ್ಸಿಗೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ನಾನು ಹುರಿದಿದ್ದೆ ನೋಡಿ ಎಳ್ಳು, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಕೂಡ, ಕೊಬ್ಬರಿ ಇಷ್ಟನ್ನೆಲ್ಲ ಹಾಕ್ಕೊಂಡು ಒಂಚೂರು ಉಪ್ಪನ್ನ ಹಾಕ್ಬಿಟ್ಟು ಇವಾಗ ಗ್ರೈಂಡ್ ಮಾಡ್ಕೋತೀನಿ ತರಿಯಾಗಿ. ಸೊ ಅದರಲ್ಲಿ ಅರ್ಧ ಭಾಗನ ಒಂದು ಪ್ಲೇಟಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಈರುಳ್ಳಿನ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋತೀನಿ ಸ್ಟಫಿಂಗ್ಗೆ. ಸೊ ಬದನೆಕಾಯಿಗೆ ನಾವು ಸ್ಟಫಿಂಗ್ ಮಾಡಬೇಕಲ್ವ, ಹಂಗಾಗಿ ಒಂದು ಅರ್ಧ ಈರುಳ್ಳಿ. ಸೊ ಈ ಈರುಳ್ಳಿ ಬಂದು ಆಪ್ಷನಲ್ಲು, ನಿಮಗೆ ಬೇಕಾದರೆ ನೀವು ಮಾಡ್ಕೊಳ್ಳಿ ಅಥವಾ ಸ್ಕಿಪ್ ಮಾಡ್ಕೋಬೋದು. ಇವಾಗ ಬದನೆಕಾಯಿ ಮೇಲ್ಗಡೆ ತೊಟ್ಟೆ ಏನಿದೆ ನೋಡಿ, ಅದನ್ನು ನಾನು ಪೂರ್ತಿ ತೆಗಿತಾ ಇದ್ದೀನಿ. ಪೂರ್ತಿ ಅಂತಂದರೆ ಜಸ್ಟ್ ಉದ್ದದಿರೋ ಭಾಗ ಅಷ್ಟೇ ತೆಗಿತಾ ಇದ್ದೀನಿ. ಸೊ ಹಾಗೆ ಬದನೆಕಾಯಿನ 4 ಭಾಗ ಕಟ್ ಮಾಡಿಕೊಂಡು ಈಗ ನೀರಲ್ಲಿ ಹಾಕಿಟ್ಟಿದ್ದೀನಿ. ಸೊ ಇವಾಗ ಇದಕ್ಕೆ ನಾವು ಸ್ಟಫಿಂಗ್ ಮಾಡ್ಕೋಬೇಕು. ಸೊ ನೋಡಿ ಈ ರೀತಿ ಸ್ಟಫಿಂಗ್ ಮಾಡ್ಕೋತಾ ಇದ್ದೀನಿ ನಾನು. ಸೊ ಎಲ್ಲ ಬದನೆಕಾಯಿ ಕೂಡ ಸ್ಟಫಿಂಗ್ ಮಾಡ್ಕೋತಾ ಇದ್ದೀನಿ. ಇವತ್ತು ಬದನೆಕಾಯಲ್ಲಿ ಯಾವುದೂ ಹುಳ ಇರಲಿಲ್ಲ, ಎಲ್ಲ ಚೆನ್ನಾಗಿತ್ತು ಬದನೆಕಾಯಿ. ಇದು ಬಂದು ಸುಮಾರು ಒಂದು ಅರ್ಧ kg ಆಗುವಂಥ ಬದನೆಕಾಯಿ. ಸೊ ಪೂರ್ತಿಯಾಗಿ ಸ್ಟಫಿಂಗ್ ಮಾಡಿಕೊಂಡು ಇವಾಗ ರೆಡಿ ಆಗಿದೆ. ನೆಕ್ಸ್ಟ್ ಇಲ್ಲಿ ನಾನು ಫ್ರೈ ಮಾಡಿದಂಥ ಏನು ಟೊಮೆಟೊ, ಈರುಳ್ಳಿ ಎಲ್ಲ ಇದೆ ನೋಡಿ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡೆ. ಸೊ ಈ ರೀತಿ ಆಗಿದೆ. ಇವಾಗ ನಾನು ಫ್ರೈ ಮಾಡಿದ್ದೆಲ್ಲ ಟೊಮೆಟೊ, ಈರುಳ್ಳಿ, ಅದೇ ಪ್ಯಾನ್ ತೊಗೊಂಡು ಒಂದು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಈರುಳ್ಳಿ ಒಂದು ಅರ್ಧ ಏನು ಉಳಿದಿತ್ತು ಅದನ್ನು ಇದರಲ್ಲಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಎಣ್ಣೆ ಒಂಚೂರು ಜಾಸ್ತಿನೇ ಇರಬೇಕು, ಯಾಕಂದರೆ ಇದು ಎಣ್ಣೆ ಬದನೆಕಾಯಿ ಸಾರು, ಹಂಗಾಗಿ ಎಣ್ಣೆ ಜಾಸ್ತಿ ಇದ್ರೇ ತುಂಬ ರುಚಿ ಅನಿಸುತ್ತೆ. ಸೊ ಇವಾಗ ಬದನೆಕಾಯಿನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಒಂಚೂರು ಉಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ಪೆಪ್ಪರ್ ಒಂದು ಸ್ವಲ್ಪ ಒಂದು 10 ಕಾಳಷ್ಟು ಪೆಪ್ಪರು.
ಸೊ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ನಾನು ಇದನ್ನು ಫ್ರೈ ಆಗಲಿ ಸ್ಟೀಮಲ್ಲೇ ಅಂತ ಬಿಡ್ತೀನಿ. ಮಧ್ಯ ಮಧ್ಯ ಒಂದು 2-3 ಸತಿ ನಾವು ಮಿಕ್ಸ್ ಮಾಡ್ಕೋತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಹಾಗಾಗಿ ಒಂದು 2-3 ಸತಿ ನಾನು ಮಿಕ್ಸ್ ಮಾಡ್ಕೋತೀನಿ. ಸೊ ಒಂದು ಸತಿ ಮಿಕ್ಸ್ ಮಾಡಿದಾಗಿದೆ. ಇವಾಗ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಒಂದು 2 ಮಿನಿಟ್ಸ್ ಗ್ಯಾಪಲ್ಲಿ ಸಿಮ್ಮಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕು. ಸೊ ನಾನು 2 ಮಿನಿಟ್ಸ್ ಗ್ಯಾಪಲ್ಲಿ ಮತ್ತೊಂದು ಸತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನೇನು ರುಬ್ಬಿಟ್ಟಿದ್ದೆ ನೋಡಿ ಮಸಾಲೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಮಸಾಲೆ ಎಲ್ಲ ಹಾಕಿದ ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ. ಇವಾಗ ಇದಕ್ಕೆ ನಾನು ನೀರನ್ನ ಆ್ಯಡ್ ಮಾಡ್ತೀನಿ. ಮಿಕ್ಸಿ ಜಾರ್ಗೆ ನಾನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು, ಜಾಸ್ತಿ ನೀರು ಹಾಕಿಲ್ಲ, ಸ್ವಲ್ಪನೇ ನೀರು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಅನ್ನಕ್ಕೆ, ಚಪಾತಿಗೆ, ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಅನ್ನಕ್ಕೆ ಚೆನ್ನಾಗಿರುತ್ತೆ, ಯಾಕಂದರೆ ನಾನೊಂಚೂರು ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ. ನಿಮ್ಗೆ ಬೇಕಾದರೆ ಇನ್ನೊಂಚೂರು ತೆಳ್ಳಗೆ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಅದು ಕೂಡ. ಈಗ ನಾನು 1 ಸ್ಪೂನಷ್ಟು ಧನಿಯಾ ಪೌಡ್ರು, 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸೊ ಆಲ್ರೆಡಿ ನಾನು ಒಣಗಿದ ಮೆಣಸಿನ್ಕಾಯಿ ಹಾಕಿದೆ, ಬಟ್ ಅದು ಖಾರ ಸಾಲೋದಿಲ್ಲ. ಹಾಗಾಗಿ ನಾನು ಮತ್ತೆ ಧನಿಯಾ ಪೌಡ್ರ್ ಹಾಗೂ ಖಾರದ ಪುಡಿನ ಹಾಕಿದ್ದೀನಿ. ಸೊ ಇವಾಗ ಇದು ಬಾಯ್ಲ್ ಆಗಬೇಕು ನೋಡಿ. ಕ್ಲೋಸ್ ಮಾಡಿ ಇಟ್ಟಿದ್ದೆ. ಇವಾಗ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡು ಬಂದಿದೆ. ಇವಾಗ ಇದು ರೆಡಿ ಆಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗಾರ್ನಿಷ್ ಮಾಡ್ತೀನಿ. ಇವಾಗ ರೆಡಿ ಆಗಿದೆ. ನೆಕ್ಸ್ಟ್ ಅಲ್ಲಿ ಒಂದು ಪ್ಲೇಟಲ್ಲಿ ರೈಸ್ ಹಾಕ್ಕೊಂಡು ಸ್ವಲ್ಪ ಬದನೆಕಾಯಿ ಗೊಜ್ಜು ಹಾಕ್ಕೊಂಡು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣುತ್ತೆ ಅಂತ. ತುಂಬ ಯಮ್ಮಿಯಾಗಿತ್ತು, ಟ್ರೈ ಮಾಡಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಸಖತ್ ಯಮ್ಮಿಯಾಗಿತ್ತು, ತುಂಬ ರುಚಿಯಾಗಿತ್ತು. ಬದನೆಕಾಯಿ ನೋಡಿ ಎಷ್ಟು ನೀಟಾಗಿ ಬೆಂದಿದೆ, ಈ ರೀತಿ ಕಾಣುತ್ತೆ. ಸೊ ಓಕೆ, ನಾನು ನಾಳೆ ಮತ್ತೊಂದು ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.